ಆತ್ಮೀಯ H16 ನ್ಯೂಸ್ ಅರ್ಥದೇಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಮೊದಲ ಕ್ಷಮೆ ಕೇಳೆ ಧ್ವನಿ ಸಲುವಾಗಿ ನಿಮ್ಮೊಂದಿಗೆ ಭಾಳ ಪ್ರಮುಖ ವಿಷಯ ಮಾತಾಡಬೇಕಾಗಿದೆ. ನಮ್ಮ ಧರ್ಮೇಂದ್ರ ಪ್ರಧಾನ್ ಕೇಂದ್ರದ ಶಿಕ್ಷಣ ಮಂತ್ರಿ, ನಿಮ್ಗೆ ಗೊತ್ತಿರಲಿ, ಭಾಳ ಜನಕ್ಕೆ ಗೊತ್ತಾಗ್ತಾನೆ ಇರುವುದಿಲ್ಲ. ಯಾಕಂದ್ರೆ ಮೋದಿ ಶಾರನ್ನ ಬಿಟ್ಟರೆ BJPಯಲ್ಲಿ ಇನ್ನೊಬ್ಬರ ಹೆಸರು ಭಾಳ ಕೇಳಿ ಬರುವುದಿಲ್ಲ. ಅವನೊಂದು ಎಲ್ಲರಿಗೂ ಗೊತ್ತಿರೋ ವಿಷಯ. ಏನೋ ಒಂದಿಷ್ಟು ಹೆಸರಿದ್ದವರು ಅಲ್ಲೇ ನೆಟ್ನಲ್ಲಿ ಪುಡಿದಿರ್ತಾರೆ. ಅಂಥ ಧರ್ಮೇಂದ್ರ ಪ್ರಧಾನರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕೊಲಾಬರೇಷನ್ ಇನ್ ಎಜುಕೇಷನ್, ಶಿಕ್ಷಣದಲ್ಲಿ ಹೊಂದಾಣಿಕೆ ಬೇರೆ ಬೇರೆ ದೇಶದಲ್ಲಿ ನಾವು ಕೂಡಿ ಮಾಡೋಣ ಅನ್ನುವಂಥದ್ದು. 50 ದೇಶಗಳ ಏನಪ್ಪ ಅಂದ್ರೆ ಸ್ಟಡಿ ಇನ್ ಎಡು ಡಿಪ್ಲೊಮ್ಯಾಟಿಕ್ ಕಾನ್ಕ್ಲೇವ್ದಲ್ಲಿ ಅಂದ್ರೆ ದಿಲ್ಲಿಯಲ್ಲಿ ಮಾತಾಡಿದ್ದಾರೆ. ಏನಪ್ಪ ಅಂದ್ರೆ ಬೇರೆ ಬೇರೆ ದೇಶ ನಾವೆಲ್ಲ ಕೂಡ ನಮ್ಮ ಎಜುಕೇಷನ್ ರಿಚ್ ಮಾಡೋಣ, ನಾವು ಅದು ಬಯಸ್ತಾ ಇದ್ದೀವಿ. ಅದಕ್ಕೆ ಗ್ಲೋಬಲ್ ಅಕಾಡೆಮಿ ನಮಗೆ ಬಯಸ್ತಾ ಇದೆ, ಬರ್ರಿ ಅಂತೇಳಿ. ಭಾಳ ಸಂತೋಷ. ಇದಕ್ಕಿಂತ ಸಂತೋಷ ಪಡೋ ವಿಷಯ ಏನದ, ಈಗ ನಾವು ವಿಶ್ವಗುರುಗಳಂತ ಅವ್ರು ಹೇಳ್ಕೊಂಡಿದ್ದಾರೆ ಸಾಕಷ್ಟು. ನಮ್ಮ BJPಗರು ಮೋದಿಯವರು ಹೇಳ್ಕೊಳ್ತಾ ಇರ್ತಾರೆ. ಸಂತೋಷ ಆಗಲಿ, ಬೇರೆ ಬೇರೆ ದೇಶಗಳು ನಮ್ಮರ ಬರಲಿ, ಕಲೀಲಿ. ಯಾಕಂದ್ರೆ ಎಜುಕೇಷನ್ ಇಲ್ಲ ಅಂದರೆ ನಾವು ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯಾವ ಎಜುಕೇಷನ್ನ ಅವ್ರು ಹೇಳ್ತಾ ಇದ್ರು, ನ್ಯೂ ಪಾಲಿಸಿ ಮಾಡಿದ್ದೀವಿ 2020ರಾಗ, ಅದರ ಪ್ರಕಾರ ಆಗಲಿ, ಆ ಪ್ರಕಾರ ಆಗಲಿ. ಅದರಲ್ಲೇ ಎಲ್ಲ ಮಕ್ಕಳು, ಈ ದೇಶದ ಎಲ್ಲ ಮಕ್ಕಳು ಇನ್ವಾಲ್ವ್ ಆಗಲಿಕ್ಕೆ ಸಾಧ್ಯ ಇದೆನಾ? ನಮ್ಮ ದೇಶದ ಮಾತಾಡ್ತಾ ಇದ್ದೀನಿ ಇವತ್ತು. ಎಲ್ಲ ಮಕ್ಕಳು ಕಲಿತಾ ಇದ್ದಾವೆ. ಬಡವರು ಬಂದು, ಶ್ರೀಮಂತರು ಬಂದರು, ಎಲ್ಲರಿಗೂ ಒಂದೇ ರೀತಿ ಸಮಾನವಾದ ಶಿಕ್ಷಣ ಸಿಗ್ತಾ ಇದೆಯಾ? ಈ ಪ್ರಶ್ನೆ ಕಾಂಗ್ರೆಸ್ಸಿಗರು ಮತ್ತು BJPಗರು ಜೊತೆಯಾಗಿ ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ನಾವು ಮೊದಲು ಇಲ್ಲೇ ಅಸಮಾನತೆ ಬಿತ್ತಾ ಇದ್ವಿ. ಶ್ರೀಮಂತರಿಗೊಂದು ಶಿಕ್ಷಣ, ಬಡವರಿಗೊಂದು ಶಿಕ್ಷಣ. ಸರ್ಕಾರಿ ಶಾಲೆಗಳಲ್ಲೇ ಅವು ಪೂರ್ವ ಪ್ರಮಾಣದಲ್ಲಿ ಇಲ್ಲ ಈ ದೇಶದಲ್ಲಿ. ಎಷ್ಟು ಖರ್ಚು ಮಾಡ್ತೀರಪ್ಪ ನೀವು? ಸೆಂಟ್ರಲ್ ಗೌರ್ಮೆಂಟ್ದವ್ರು ಮತ್ತು ಸ್ಟೇಟ್ ಗೌರ್ಮೆಂಟ್ದವರು ಕೇವಲ 2%, ಕೇವಲ 2 ಹೇಳ್ತಾ ಇದ್ದೀನಿ. ಅದರಿಂದ ಈ ದೇಶದ 145 ಕೋಟಿ ಆಗಿರು ಎಲ್ಲರ ಮಕ್ಕಳಿಗೂ ಆ ದುಡ್ಡಿನಲ್ಲೇ ಒಂದು ಸ್ಪರ್ಧಾತ್ಮಕ, ಒಂದು ಗುಣಾತ್ಮಕ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇದೆನಾ? ಇವತ್ತು ಉತ್ತರಿಸಬೇಕಾಗಿದೆ ಮೋದಿಯವರು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು. ಬೇರೆ ಬೇರೆ ದೇಶಗಳು ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಎಜುಕೇಷನ್ ಅವ್ರ ಲೆವೆಲ್ದಲ್ಲಿ ಹೋಗಲಿ ಅಂತೇಳಿ. ಅಲ್ಲರಿ, ಅವ್ರ ಲೆವೆಲ್ದಲ್ಲಿ ಹೋಗ್ಬೇಕಾದ್ರೆ ಅಷ್ಟು ಕಲಿಸೋ ಶಕ್ತಿ ತಂದೆ ತಾಯಿಗೆ ಇರ್ಬೇಕಲ್ರಿ ಈ ದೇಶದಲ್ಲೇ. ಯಾರು ದುಡ್ಡು ಹಾಕೋರು? ಯಾರು? ತಂದೆ ತಾಯಿ. ಎಜುಕೇಷನ್ ಪ್ರೈವೇಟೈಸೇಷನ್ ಮಾಡಿಬಿಟ್ಟಿದ್ದಾರೆ ಇವತ್ತು. ಪಾಪ ಪ್ರೈವೇಟ್ದವರು ದುಡ್ಡು ಹಾಕಿರ್ತಾರೆ, ಅವ್ರು ತಕ್ಕೋಬೇಕು, ಅವ್ರದ್ದು ತಪ್ಪಲ್ಲ. ಅಂದಾಗ ಎಲ್ಲ ಮಕ್ಕಳಿಗೆ ಸಮಾನವಾದ ಅವಕಾಶ ಸಿಗ್ತದನ? ಬಡವ್ರ ಮಕ್ಕಳಿಗೆ ಈ ಶಾಲೆಗಳ ಎಂಟ್ರಿ ಇದೆನಾ? ಏನೋ ಒಂದಿಷ್ಟು ಸಿದ್ದರಾಮಯ್ಯರು ಏನೋ ಮಾಡಿದರು ಕಸರತ್ತ, ನಂತರದಲ್ಲಿ ದುಡ್ಡು ಸಪ್ಲೈ ಮಾಡ್ದಂಗೆ ಅದು ಬಂದು ಆದಂಗೆ ಆಗ್ಯದ. ಎಲ್ಲೋ ಒಂದಿಷ್ಟು ಕೆಲವು ಪ್ರತಿಭಾವಂತ ಮಕ್ಕಳದು ಬಡವರು ಒಂದಿಷ್ಟು ಲಕ್ಷಣ ಆಗ್ತಾವೆ, ಇಲ್ಲಂತಲ್ಲ. ಮತ್ತು ಅಡ್ಡ ಮಕ್ಕಳು ತಯಾರು ಮಾಡೋರು, ಆಸಕ್ತಿ ಇಲ್ಲದ ಮಕ್ಕಳು ಹೆಂಗೆ ತಯಾರು ಮಾಡೋರು? ಅವ್ರು ಬೆಳಿಬಾರ್ದ, ಅವ್ರು ಶಿಕ್ಷಣ ಕಲಿಬಾರ್ದ, ಅವ್ರು ಮೇಲ್ದರ್ಜೆಗೆ ಹೋಗಬಾರ್ದ. ಇನ್ನು ನಮ್ಮ ಪ್ರಾದೇಶಿಕ ಭಾಷೆಗಳು, ಕನ್ನಡ ಇರಲಿ, ಇಂಗ್ಲೀಷ್, ಕನ್ನಡ ಇರಲಿ, ಹಿಂದಿ ಇರಲಿ, ಮರಾಠಿ ಇರಲಿ, ತೆಲುಗಿರಲಿ, ತಮಿಳದಲ್ಲಿ, ಆ ಶಾಲೆಗಳಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ ಮಾಡುತ್ತಿರುವಂತಹ ಪ್ರೈವೇಟ್ ಸ್ಕೂಲ್ಗಷ್ಟೇ ಉನ್ನತ ಮಟ್ಟ ಶಿಕ್ಷಣ ಕೊಡೋಕ್ಕೆ ಸಾಧ್ಯ ಇದೆನಾ? ಕೊಟ್ಟಿದ್ದಾರೆ. ಎಲ್ಲೋ 1-4 ಈ ಕರ್ನಾಟಕದಲ್ಲಿ ಪಬ್ಲಿಕ್ ಸ್ಕೂಲ್ ಅಂತೇಳಿ ಮಾಡಿದ್ದಾರೆ ನಮ್ಮ ಮಧು ಬಂಗಾರಪ್ಪನವರು. ಅದು ಕೆಲವು ಬಡವರಲ್ಲೇ ಪ್ರತಿಭಾವಂತರಿಗೆ ಅನುಕೂಲ ಆಗ್ಬೋದು. ಅಲ್ಲಿ ಅನೇಕ ಶ್ರೀಮಂತ ಮಕ್ಕಳು ಹೋಗಿರ್ತಾರೆ, ಇಲ್ಲಂತಲ್ಲ. ಮೊರಾರ್ಜಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ಕೆಲವು ಮಕ್ಕಳಿಗೆ, ಬುದ್ಧಿವಂತ ಮಕ್ಕಳಿಗೆ, ಲೋವರ್ ಏನಪ್ಪ ಅಂತಂದ್ರೆ ನಮ್ಮ ಮಧ್ಯಮ ವರ್ಗ, ಆದಮೇಲೆ ಮಿಡ್ಲ್ ಮಧ್ಯಮ ವರ್ಗ, ಅವ್ರಿಗೇನೋ ಗುದ್ದಾಟ ಮಾಡ್ತಾರೆ. ಇವತ್ತು ಈ ದೇಶದಲ್ಲೇ 90% ಕೂಲಿಕಾರರ ಮಕ್ಕಳು, ದುಡಿಯೋರ ಮಕ್ಕಳು, ಇವ್ರಿಗೆ ಯಾರು ಆಸರ? ಅವ್ರೇನು ಇಂಥ ಶಿಕ್ಷಣ ಪಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೋಚಿಂಗಿಗೆ ಅಥವಾ ಇನ್ನುಳಿದಕ್ಕೆ
ಯಾವ ಪ್ರಮಾಣದಲ್ಲಿ ಖರ್ಚು ಮಾಡ್ತಾಯಿದ್ದಾರೆ ಮಿಡಲ್ ಕ್ಲಾಸ್ನವರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೇಕಾಗಿದೆ. ಯಾಕಂತಂದರೆ ಈ ಸಂದರ್ಭ ಬಹಳ ಮಹತ್ವದ್ದು. ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮಾಡೋಕ್ಕಿಂತಲೂ ನಮ್ಮ ಮಕ್ಕಳ ಸತ್ವಯುತವಾಗಿ ಮಾಡುವಂಥದ್ದು ಭಾಳ ಅವಶ್ಯಕ. ಯಾಕಂದರೆ ಪ್ರೈವೇಟ್ದಲ್ಲಿ ಶಿಕ್ಷಕರು ಶೋಷಣೆಗೊಳಗಾಗ್ತಾ ಇದ್ದಾರೆ. ಯಾವ ಶಿಕ್ಷಕರಿಗೆ ಇಲ್ಲಿ ಇವತ್ತು ಪ್ರೈವೇಟ್ದಲ್ಲೇ 30-40 ಸಾವಿರ 50 ಸಾವಿರ ಪಗಾರ ಕೊಡ್ತಾರೆ, 30-40 ಸಾವಿರ ಕೊಡ್ತಾರೆ. ಒಮ್ಮೆ ವಿಚಾರ ಮಾಡಿದ್ದೀವಿ ನಾವು, ಸಾಧ್ಯನೇ ಇಲ್ಲ. 8-10 ಸಾವಿರ ಒಂದು ಇಂಗ್ಲೀಷ್ ಭಾಷೆ ಬರ್ತಿದ್ರೆ ಒಂದು 10 ಸಾವಿರ 15 ಸಾವಿರ, ಬೇಡ 20 ಸಾವಿರ. ಗಣಿತ ಮ್ಯಾಥಮೆಟಿಕ್ಸ್ ಬರ್ತಿದ್ರೆ ಅವ್ರಿಗೊಂದು 10-20 ಸಾವಿರ ಬಿಟ್ಟು ಹೋಗಬಾರ್ದು ಅಂತೇಳಿ. ಉಳಿದ ಸಬ್ಜೆಕ್ಟ್ಗಳಿಗೆ ಬೆಲೆನೇ ಇಲ್ಲ. ಇದರಲ್ಲಿ ವಿಜ್ಞಾನಕ್ಕೆ ಒಂದಿಷ್ಟು ಕೊಡ್ತಾರೆ. ವಿಜ್ಞಾನವನ್ನು ಓದಲಾರ್ದ, ಗಣಿತನ ಸರಿಯಾಗಿ ಕರೀಲಾರ್ದ, ಇಂಗ್ಲೀಷ್ ಭಾಷೆನ ಸರಿಯಾಗಿ ಕರೀಲಾರ್ದ ಮಕ್ಕಳ ಕಾಂಪಿಟೇಷನ್ ಹೆಂಗೆ ಮಾಡ್ತಾರೆ? ಇವತ್ತು IAS ಎಕ್ಸಾಮ್ ಎಲ್ಲ BE ಹುಡುಗರು, MBBS ಹುಡುಗರು, ಇನ್ನುಳಿದ ಪರೀಕ್ಷೆಗಳು ಸಹಿತ ಈ ಹುಡುಗರು ಪಾಸ್ ಆಗ್ತಾ ಇದ್ದಾರೆ. ಅದು ಈ ದೇಶದ ಕೇವಲ 4-5% ಜನರ ಮಕ್ಕಳವ್ರು. ಅದು ಕಲಿಯೋದ್ರಿಂದ ತಪ್ಪಿಲ್ಲ, ಚಲೋ ಕೆಲಸದ. ಅದು ಉಳಿದ ಮಕ್ಕಳ ಗತಿ. ಇದರ ಬಗ್ಗೆ ನಮ್ಮ ಪ್ರಧಾನ ಅವ್ರು ಏನು ಮಾತಾಡ್ತಾರೆ? ಇದ್ರ ಬಗ್ಗೆ ನಮ್ಮ ಮಧು ಬಂಗಾರಪ್ಪನವ್ರು ಏನು ಮಾತಾಡ್ತಾರೆ? ಇದ್ರ ಬಗ್ಗೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಅವರು, MC ಸುಧಾಕರ್ ಏನು ಮಾತಾಡ್ತಾರೆ? ಏನು ಹೇಳ್ತಾರೆ? ಏನೋ ಮಾಡಿದಿರಿ ಹಾಗೆ ಹೀಗೆ. ನೀವು ಮಾಡೋದು ಸರ್ ಕೇವಲ 2% ಅಂದಾಗ ವಿಜ್ಞಾನ ಓದುವಂಥ, ತಿಳ್ಕೊಳ್ಳುವಂಥ, ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತಿರುವಂಥ ಸಬ್ಜೆಕ್ಟನ್ನು ತಿಳಿಸ್ಕೊಳ್ಳುವಂಥ ಶಕ್ತಿ ಆ ಮಕ್ಕಳಿಗೆ ಎಲ್ಲಿಂದ ಬರಬೇಕು? ಇದನ್ನೇ ಇವತ್ತು ವಿಚಾರ ಮಾಡಬೇಕಾಗಿದೆ. ಅದೆಲ್ಲ ಬಿಡುಗಡೆ ಧರ್ಮ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಏನಪ್ಪ ಅಂದರೆ ಗ್ಲೋಬಲ್ ಕೊಲಾಬ್ರೇಷನ್ ಇನ್ ಎಜುಕೇಷನ್ ಹೇಳ್ತಾ ಇದ್ದಾರೆ. ಇದು ಯಾವ ಮಕ್ಕಳಿಗೆ? ಎಷ್ಟು ಜನ ಮಕ್ಕಳಿಗೆ? ಇವೆಲ್ಲ ಪ್ರೈವೇಟ್ ಸ್ಕೂಲ್ಗಳಲ್ಲೇ ಎಲ್ಲೋ ಒಬ್ಬರು ಪ್ರತಿಭಾವಂತರು ದಾಟಿ ಬಂದಿರ್ಬೋದು, ಇಲ್ಲ ಅಂತಲ್ಲ. ಭಾಳಷ್ಟು ಪ್ರತಿಭಾವಂತ ಹುಡುಗರು ಈ ಹಣದ ಮಧ್ಯದಲ್ಲೇ ಎಜುಕೇಷನನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲಂಥ ಪರಿಸ್ಥಿತಿ ಇವತ್ತದ. 100ಕ್ಕೆ 100 ತೊಗೊಂಡ್ರು ಸಹಿತ ಇವತ್ತು ದುಡ್ಡು ಖರ್ಚು ಮಾಡಲಾರ್ದ ಪ್ರೊಫೆಷ್ನಲ್ ಕೋರ್ಸ್, ಫೀ ತುಂಬಲಾರ್ದ ಪ್ರೊಫೆಷ್ನಲ್ ಕೋರ್ಸ್ ಕಲಿಲಿಕ್ಕೆ ಸಾಧ್ಯ ಇದೆಯಾ? ಇನ್ನು 10+2 12 ತನಕ PUC ತನಕ ಇಲ್ಲಾದರೂ ಫ್ರೀಯಾಗಿ ಕಲಿಲಿಕ್ಕೆ ಸಾಧ್ಯ ಇದೆಯಾ? PUCಯಲ್ಲಿ ಸೈನ್ಸ್ ಓದಬೇಕಾಗಿದ್ದರೆ ನೀವು ಲಕ್ಷಾವಧಿ ಖರ್ಚು ಮಾಡಬೇಕಾಗಿದೆ. ಎಷ್ಟು ಜನಕ್ಕೆ ಶಕ್ತಿ ಇದೆ ರೀ ಅದು? ಸೈನ್ಸ್ ಓದಿಸುವಂಥದ್ದು, ವಿಜ್ಞಾನ ಓದಿಸುವಂಥದ್ದು. ಯಾಕಂದ್ರೆ ಮ್ಯಾಥ್ಸ್ ಅಂದರೆ ಗಣಿತ, ಅದ್ರ ಜೊತೆಗೆ ವಿಜ್ಞಾನ, ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಇಂಗ್ಲೀಷ್. ಇವು ಮೂರೂ ಬರಲಾರ್ದ ಇವತ್ತು ಯಾವ ಮಗು UPSC IAS ಪಾಸ್ ಸಾಧ್ಯದ? ಯಾವ ಮಗು ಇಂಜಿನಿಯರಿಂಗ್ ಪಾಸ್ ಮಾಡೋಕ್ಕೆ ಸಾಧ್ಯದ? ಯಾವ ಮಗು ವಿದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯದ? ಇದನ್ನು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಈ 90% ಜನರ ಮಕ್ಕಳ ಬಗ್ಗೆ ನಮ್ಮ ಪ್ರಧಾನವ್ರು ಚಿಂತನೆ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಸುಮ್ಮನೆ ಗಾಳಿಯಾಗಿ ಮಾತಾಡಿದಂಗೆ ನಾವು ಕೊಲಾಬ್ರೇಷನ್ ಮಾಡಾಕತ್ತೀವಿ ಹಾಗೆ ಹೀಗೆ. ಅವ್ರೇನು ರೀ ಪಾಪ ಇಂಟರ್ನ್ಯಾಷನಲ್ ಸಣ್ಣ ದೇಶಗಳ ಜನಸಂಖ್ಯೆ ಕಡಿಮೆ, ಅವ್ರು ತಮ್ಮ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅವ್ರು ತಮ್ಮ ಮಕ್ಕಳು ತಯಾರು ಮಾಡ್ತಾರೆ. ಅವರು ಇವತ್ತು ನೋಡ್ರಿ ಅಮೇರಿಕೆಯಿಂದ ಯುರೋಪಿಯನ್ ಯೂನಿಯನ್ದಿಂದ ನಾವು ವಿಶ್ವಗುರು ತಿಳ್ಕೊಳ್ತೀವಿ. ಎಷ್ಟು ಜನ ಬಂದಿಲ್ಲ ಮುಂಬೈ ಯೂನಿವರ್ಸಿಟಿ ಅಂತ ಸ್ಟ್ಯಾಂಡರ್ಡ್, ಅದು IIT ಸ್ಟ್ಯಾಂಡರ್ಡ್. ಇನ್ನುಳಿದ ಕಡೆ ಈ ದೇಶಗಳ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಉತ್ತರ ಹುಡುಕ್ಬೇಕಾಗಿದೆ. ನಮ್ಮವ್ರು ಹೋಗ್ತಾ ಇದ್ದಾರಲ್ಲಿ. ನಮ್ಮಲ್ಲಿ ನಾವು ಎಷ್ಟು ಒತ್ತಾಡ್ತಾ ಇದ್ದೀವಿ ನಿಮಗೆ ಗೊತ್ತದ. ವೀಸಾ ಸಲುವಾಗಿ, ಮತ್ತೊಂದು ಸಲುವಾಗಿ, B1 ವೀಸಾ, ಆ ವೀಸಾ, ಈ ವೀಸಾ. ಯಾಕೆ? ಅಲ್ಲಿ ಒಂದು ನೌಕರಿ ಸಿಗ್ತದಪ್ಪ ಅನ್ನೋದು. ಅದು ಕೆಲವು ಶ್ರೀಮಂತರ ಮಕ್ಕಳಿಗೆ, ಅಧಿಕಾರಶಾಹಿ ಮಕ್ಕಳಿಗೆ ಇದೆಲ್ಲ ಅವಕಾಶಗಳಿದ್ದಾವೆ. ಮತ್ತು ಅಲ್ಲಿದಲ್ಲಿ ಬರೋದು ನಾನು ನೋಡಿಲ್ಲ. ನಿಮಗಿದ್ರೆ ಎಷ್ಟು ಜನ ಕಲಿತಾ ಇದ್ದಾರೆ. ಆದರೂ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವ್ರು ಹೇಳಬೇಕಾಗಿದೆ. ದೊಡ್ಡ ದೊಡ್ಡ ಮಾತಾಡೋದು, ಸ್ಟೇಜ್ಗಳಲ್ಲಿ ಹೇಳೋದು ಭಾಳ ಸುಲಭ. ಬಟ್ ಈ 90% ಜನರ ಮಕ್ಕಳಿಗೆ ನೀವು ಯಾವಾಗ ಶಿಕ್ಷಣಕ್ಕೆ 20-25% ಬಜೆಟ್ ಅದ ಇಡ್ತೀರಿ ಅನ್ನೋದು ಇವತ್ತು ಜನ ಕೇಳ್ತಾರಂಥ ಪ್ರಶ್ನೆ. ಇದಕ್ಕೇನು ಉತ್ತರ ಕೊಡ್ತೀರಿ? ಯಾಕಂದರೆ ದುಡ್ಡಿಲ್ಲ ಏನೂ ಸಾಧ್ಯ ಇಲ್ಲ. ಬೆಲೆ ಏರಿಕೆ ತತ್ತರಾಗಿದ್ದಾರೆ, ಮನುಷ್ಯ ತೊಂದರೆ ಅನುಭವಿಸ್ತಾ ಇದ್ದಾನೆ. ಅಂಥ ಪ್ರಸಂಗದಲ್ಲ ಉನ್ನತ ಶಿಕ್ಷಣ, ಬಡವರ ಮಕ್ಕಳು, ಅದು ಪ್ರೊಫೆಷನಲ್ ಕೋರ್ಸ್ಗಳನ್ನ, ವೃತ್ತಿಪರ ಕೋರ್ಸ್ಗಳು ಮಾಡಲಿಕ್ಕೆ ಸಾಧ್ಯನ? ಇದಕ್ಕೆ ಉತ್ತರ ಹೇಳುವಂಥ ಕೆಲಸವನ್ನು ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು, ನಮ್ಮ MC ಸುಧಾಕರ್ ಅವರು, ನಮ್ಮ ಮಧು ಬಂಗಾರಪ್ಪನವ್ರು ಮಾಡಬಲ್ಲರ? ಪಬ್ಲಿಕ್ ಸ್ಕೂಲ್ಗಳಿಗಿಂತಲೂ ಎಲ್ಲ ಸ್ಕೂಲ್ಗಳು ಪಬ್ಲಿಕ್ ರೀತಿಯಾಗಿ ಯಾಕೆ ಮಾಡಲಿಕ್ಕೆ ಆಗ್ತಾಯಿಲ್ಲ?
ಮತ್ತು ಪ್ರತಿಯೊಂದು ಹಳ್ಳಿ ಸ್ಕೂಲನ್ನು ಯಾಕೆ ಮಾಡ್ತಾಯಿಲ್ಲ? ಇದಕ್ಕೆ ಇವರೆಲ್ಲರೂ ಉತ್ತರ ಹೇಳಬೇಕಾಗಿ ಅಂತ ಹೇಳ್ತಾ, ಇದ್ರ ಮೇಲೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. ಡಿಸ್ಲೈಕ್ ಆದರೂ ಮಾರ್ಕ್ ಮಾಡಿರಿ, ನಾವು ಒಪ್ಕೊಡ್ತೀವಿ ಅಂತ ಹೇಳ್ತಾ, 16 ನ್ಯೂಸ್ ಅರ್ಥ ದೇಶ ತರಮಿದು ಸತ್ಯದ ಕೈಗರಡೆ ಒಂದು